ಕಾರಣಕ್ಕೆ ಎಷ್ಟು ನಾವು ಪ್ರೊಟೆಕ್ಟ್ ಮಾಡಿರ್ತೀವಿ, ಆದರೆ ಹೊರಗಡೆ ಕರ್ಕೊಂಡು ಹೋದಾಗ ಎಂಥ ಆಭಾಸಗಳಾಗ್ಬಿಡ್ತವೆ ಅಂತಂದ್ರೆ, ಕುವೆಂಪು ಒಂದ್ಸಲ ಅವ್ರು ಎಮ್ಮೆ ಸಾಕ್ತಾರೆ ಮನೇಲಿ, ದನ ಸಾಕಿ ಈ ಹಾಲಿನ ರಗಳೆ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಅದಕ್ಕೋಸ್ಕರ ಒಂದು ಸಂಸಾರನೇ ಶುರು ಆಗ್ಬಿಡುತ್ತೆ. ಆಳು ಕಾಳು ಬೇಕದಾನ ಅದಕ್ಕೆ. ಹೆಂಡ್ತಿನಾದ್ರೂ ತವ್ರ ಮನೆಗೆ ಕಳಿಸ್ಬೋದು, ಎಮ್ಮೆನೆಲ್ಲಿ ಕಳಿಸ್ತೀರಿ? 2 ಹೊತ್ತು ಹಿಂಡ್ಲೇಬೇಕಾ? ಅದು ಇವೆಲ್ಲ ಬಹಳ ಕಾಂಪ್ಲಿಕೇಟೆಡ್ ಸಮಸ್ಯೆಗಳು. ಆಮೇಲೆ ಹಿಂಡಿ ತರಕ್ಕೆ ಯಾರಾದರೂ ಹೋಗ್ಬೇಕು. 2 ಥರದ ಹಿಂಡಿ ಬರುತ್ತೆ. ಒಂದು ಗಾಣದ ಹಿಂಡಿ ಅಂತ ಮುಂಚೆ ಬರೋದು, ಈಗೆಲ್ಲ ಗಾಣಗಳೇ ಇಲ್ಲ, ಮಷಿನ್ ಹಿಂಡಿ ಅಂತ ಒಂದು ಬರೋದು. ಈ ಗಾಣದ ಹಿಂಡಿ ತರಕ್ಕೆ ಒಂದ್ಸಲ ಕುವೆಂಪು ಹೋಗ್ತಾರೆ, ಮಕ್ಕಳನ್ನು ಕರ್ಕೊಂಡು ಹೋಗ್ತಾರೆ. ಈ ಚೈತ್ರ ಮತ್ತು ತೇಜಸ್ವಿ ಇಬ್ರು ಹೋಗ್ತಾರೆ. ಆ ಹಿಂಡಿ ಮಾರೋನು 75 ಪೈಸೆ ಹೇಳ್ತಾನೆ. ಒಂದು ವೀಸೆಗೆ 75 ಪೈಸೆ. 75 ಪೈಸೆ ಜಾಸ್ತಿ ಆಗ್ಲಿಲ್ಲನಯ್ಯ ಅಂದಾಗ ಒಂದು ತುಂಬ ಕೆಟ್ಟ ಶಬ್ದ ಉಪಯೋಗಿಸ್ಬಿಡ್ತಾನೆ ನಾನು. ಅದೇನು ಸ್ವಾಮಿ ನಿಮ್ಮಂಥ ದೊಡ್ಡವರಿಗೆ ನಿಮ್ಗೇನು ಸಮಾನ ಅನ್ನೋ ಥರ ಮಾತಾಡ್ತಾನೆ. ತೇಜಸ್ವಿ ಮನಸ್ಸಲ್ಲಿ ಅದು ಹೆಂಗೆ ಉಳ್ಕೊಂಡ್ಬಿಡುತ್ತೆ ಅಂದ್ರೆ, ಹಂಗಂದ್ರೆ ಏನು, ಹಂಗಂದ್ರೆ ಕುವೆಂಪು ಇವು ಕಾಟ ತಡಿಲಾರ್ದೆ ವ್ಯಾಪಾರ 75 ಪೈಸೆ ಕೊಟ್ಟದ್ಲಾಗೆ ಎದ್ದು ಬಂದ್ಬಿಡ್ತಾರೆ. ಇದು ಏನು ಅಂತಂದ್ರೆ, ಬಹಳ ಜನ ರಸ್ತೆ ಬದಿಯ ವರ್ತಕರು ಬಳಸುವಂತ ಟ್ರಿಕ್ ಇದು. ಕೆಟ್ಟ ಮಾತು ಆಡಿದ ತಕ್ಷಣ ಅಯ್ಯೋ ಸದ್ಯ ಕೊಟ್ಟು ಹೋಗಪ್ಪ ಸಾಕು ಅನ್ನೋ ಥರ ಆಗ್ಬಿಟ್ಟಿರ್ತೀವಿ ನಾವು. ಹಂಗ ಅನ್ನೋದ್ರ ಮೂಲಕ ಅವರು ವ್ಯಾಪಾರ ಗಿಟ್ಟಿಸ್ಕೊತಾ ಇರ್ತಾರೆ. ಆಮೇಲೆ ಮನೆಗೆ ಬಂದ್ಮೇಲೆ ಈ ತೇಜಸ್ವಿ ಸುಮ್ಮನಿಲ್ಲಾರ್ದೆ ಅಮ್ಮನ ಕೇಳಕ್ ಶ್ರಮ ಮಾಡ್ಬಿಡ್ತು. ಅಮ್ಮ ಹಂಗಂದ್ರೆ ಏನು, ಅಮ್ಮ ಹಂಗಂದ್ರೆ ಏನು. ನೋಡಿ ಎಷ್ಟು ಕಷ್ಟ ಆಗುತ್ತೆ ಅಂದ್ರೆ, ಸಮಾಜ ನಾವು ಅಂದ್ಕೊಂಡಷ್ಟು ಸಭ್ಯವಾಗಿ ಇರಲ್ಲ. ನಾವು ಎಷ್ಟೇ ಕಷ್ಟಪಟ್ಟರು ಕೂಡ ಮಗು ಹೊರಗಡೆ ಜಗತ್ತಿಗೆ ಹೋಗ್ಲೇಬೇಕು, ಎಕ್ಸ್ಪೋಸ್ ಆಗಲೇಬೇಕು, ಕಿವಿಗೆ ಅಪಶಬ್ದ ಬೀಳಲೇಬೇಕು. ಆದರೆ ಆ ಬಿದ್ದ ಕೆಟ್ಟ ಶಬ್ದವನ್ನ ಮಗು ಬಳಸದೆ ನೋಡ್ಕೊಳ್ಳುವಂತಹ ಹೊಣೆ, ಆ ಸಾಂಸ್ಕೃತಿಕ ಹೊಣೆ ಪೇರೆಂಟ್ಸ್ ನಮ್ಮ ಮೇಲೆ ಇರಲೇಬೇಕು. ನೋಡಿ ಎಷ್ಟು ಒಬ್ಬ ಸಂಗೀತಗಾರ ಮನಸ್ಸನ್ನು ಹೇಗೆ ತಾಕ್ತಾನೆ ಅನ್ನೋದಕ್ಕೆ. ಈ ಹುಡುಗ ಯಾರು ಅಂತ ನಿಮಗೆ ಗೊತ್ತಿದೆ, ಶಿವಮೊಗ್ಗ ವೆಂಕಟೇಶ್ ಅವರ ಮಗ. ಬಹಳ ನನಗೆ ಇವನ್ ಬಾಯಲ್ಲಿ ಇನ್ನೊಂದು ಹಾಡು ಕೇಳಬೇಕು ಅಂತ ಅನಿಸಿದೆ. ಈಗ ಅನಿಸಿದೆ, ಕ್ಷಮಿಸ್ಬೇಕು. ಅಶ್ವತ್ ಯಾವತ್ತು ಬಹುಶಃ ಇವರು ಕಲಾವಿದ್ರು ಯಾರು ಸಾಯಲ್ಲ ಅಂತ. ಅಶ್ವತ್ ಹಾಡಿದಾಗ ಆಗುವಂಥ ರೋಮಾಂಚನವೇ ನೀನು ಹಾಡಿದಾಗ್ಲೂ ಆಯ್ತು. ನಾನು ಅಶ್ವತ್ರಿಗೆ ಬಹಳ ಆತ್ಮೀಯನಾಗಿದ್ದವನು, ಬಹಳ ಒಡನಾಟ ಇದ್ದವನು. ಅವ್ರ ಬಗ್ಗೆನೂ ಅಷ್ಟೇ ಒಂದು ಇಡೀ ದಿವಸದ ಕಾರ್ಯಕ್ರಮ ಮಾಡ್ಬೋದು. ಅಂತಹ ಪ್ರತಿಭಾವಂತರು. ಅವ್ರ ಬಾಯಲ್ಲಿ ಸಂಭವಿಸು ನೀವು ಕೇಳಿ. ಅವ್ರ ಪರವಾಗಿ ನೀನು ಹಾಡು. ಬಾಯಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ. ಅಶ್ವತ್ಗೆ ಎಷ್ಟು ನಮಸ್ಕಾರಗಳನ್ನು ಹೇಳಿದ್ರು ಸಾಲದು. ನಾನು ಒಂದು ಅನುಭವ ಹೇಳ್ತೀನಿ ನಿಮಗೆ. ಒಂದು ರಾತ್ರಿ ನಮ್ಮ ಸ್ನೇಹಿತರೊಬ್ರು ನೀಲಿ ಅಂತ ಇದ್ದಾರೆ, ಅವ್ರ ಹೆಸರು ನೀಲಕಂಠ ಅಂತ, ಆರ್ಕಿಟೆಕ್ಟ್ ಅವರು. ಅವ್ರ ಮನೇಲಿ ಒಂದು ಪಾರ್ಟಿ, ಪ್ರತಿ ವರ್ಷ ಹೊಸ ವರ್ಷದ ದಿವಸ ಒಂದು ಪಾರ್ಟಿ ಮಾಡ್ತಾ ಇದ್ವಿ. ಪಾನಕ ಕೋಸಂಬರಿ ಇತ್ತು. ಹಾಡು ಅಂದ್ರೆ ಹಾಡಿದ್ರು, ಇದನ್ನೇ ಹಾಡಿದ್ರು. ಇವ್ರನ್ನ ರೇಗಿಸ್ತಾ ಇದ್ರೆ ಇವ್ರಿಗೆ ಟೈಲ್ ಟ್ವಿಸ್ಟಿಂಗ್ ಬೇಕು ಅವಾಗವಾಗ, ಇಲ್ಲ ಸುಂದರವಾದ ಹುಡುಗಿರು ಇರ್ಬೇಕು ಎದುರುಗಡೆ. ನಮ್ಮಂತ ಮುದುಕರು ನೋಡಿ ಯಾಕೆ ಹಾಡ್ತೀರಿ ನೀವು ಸರ್? ಇದು ಹಾಡಿದ್ರಲ್ಲ, ಸ್ವಲ್ಪ ಅಶ್ವತ್ಥ ಹಾಡ್ತಾರಲ್ಲ ಹಂಗೆ ಹಾಡಿ ಎಂದೆ. ಸಿಟ್ಟು ಬಂದ್ಬಿಡ್ತಾಳೆ ಅವ್ರಿಗೆ. ಏನಂತೀಯ, ಕೂತ್ಕೋ ಇಲ್ಲಿ ಅಂತ ಹಾರ್ಮೋನಿಯಂ ಬಾಯಲ್ಲಿ ಸಂಭವಿಸು ಹಾಡಿದ್ರೆ ಲಾಸ್ಟಿಗೆ ನನಗೆ ಈ ಮನುಷ್ಯ ಹಾಡಿ ಎದೆ ಒಡಗೋಬಿಟ್ರ ಗತಿ ಏನು ಅಂತ ಅಷ್ಟು ಎಮೋಷನಲ್ ಆಗಿ ಹಾಡೋರು. ಇಟ್ಸ್ ಅ ವೆರಿ ವೆರಿ ಗ್ರೇಟ್ ಸಿಂಗರ್ ಆ್ಯಂಡ್ ಎ ಗ್ರೇಟ್ ಕಂಪೋಸರ್. ಕುವೆಂಪು ಅವರನ್ನ ಹಾಗೆ ಹಿಡಿದಿಡೋದಕ್ಕೆ ಬಹುಶಃ ಸಾಧ್ಯವಾಗಿದ್ದು ಅಶ್ವತ್ಗೆ. ಎಷ್ಟು ನಾವು ಪ್ರೊಟೆಕ್ಟ್ ಮಾಡಿರ್ತೀವಿ, ಆದರೆ ಹೊರಗಡೆ ಕರ್ಕೊಂಡು ಹೋದಾಗ ಎಂಥ ಆಭಾಸಗಳಾಗ್ಬಿಡ್ತವೆ ಅಂತಂದ್ರೆ, ಕುವೆಂಪು ಒಂದ್ಸಲ ಅವ್ರು ಎಮ್ಮೆ ಸಾಕ್ತಾರೆ ಮನೇಲಿ, ದನ ಸಾಕಿ ಈ ಹಾಲಿನ ರಗಳೆ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಅದಕ್ಕೋಸ್ಕರ ಒಂದು ಸಂಸಾರನೇ ಶುರು ಆಗ್ಬಿಡುತ್ತೆ. ಆಳು ಕಾಳು ಬೇಕದಾನ ಅದಕ್ಕೆ. ಹೆಂಡ್ತಿನಾದ್ರೂ ತವ್ರ ಮನೆಗೆ ಕಳಿಸ್ಬೋದು, ಎಮ್ಮೆನೆಲ್ಲಿ ಕಳಿಸ್ತೀರಿ? 2 ಹೊತ್ತು ಹಿಂಡ್ಲೇಬೇಕಾ? ಅದು ಇವೆಲ್ಲ ಬಹಳ ಕಾಂಪ್ಲಿಕೇಟೆಡ್ ಸಮಸ್ಯೆಗಳು. ಆಮೇಲೆ ಹಿಂಡಿ ತರಕ್ಕೆ ಯಾರಾದರೂ ಹೋಗ್ಬೇಕು. 2 ಥರದ ಹಿಂಡಿ ಬರುತ್ತೆ. ಒಂದು ಗಾಣದ ಹಿಂಡಿ ಅಂತ ಮುಂಚೆ ಬರೋದು, ಈಗೆಲ್ಲ ಗಾಣಗಳೇ ಇಲ್ಲ, ಮಷಿನ್ ಹಿಂಡಿ ಅಂತ ಒಂದು ಬರೋದು.
ಈ ಗಾಣದ ಹಿಂಡಿ ತರಕ್ಕೆ ಒಂದ್ಸಲ ಕುವೆಂಪು ಹೋಗ್ತಾರೆ, ಮಕ್ಕಳನ್ನು ಕರ್ಕೊಂಡು ಹೋಗ್ತಾರೆ. ಈ ಚೈತ್ರ ಮತ್ತು ತೇಜಸ್ವಿ ಇಬ್ರು ಹೋಗ್ತಾರೆ. ಆ ಹಿಂಡಿ ಮಾರೋನು 75 ಪೈಸೆ ಹೇಳ್ತಾನೆ ಒಂದು ವೀಸೆಗೆ 75 ಪೈಸೆ. 75 ಪೈಸೆ ಜಾಸ್ತಿ ಆಗ್ಲಿಲ್ಲನಯ್ಯ ಅಂದಾಗ ಒಂದು ತುಂಬಾ ಕೆಟ್ಟ ಶಬ್ದ ಉಪಯೋಗಿಸ್ಬಿಡ್ತಾನೆ ನಾನು. ಅದೇನ್ ಸ್ವಾಮಿ ನಿಮ್ಮಂತ ದೊಡ್ಡವರಿಗೆ ನಿಮ್ಗೆ ಏನ್ ಸಮಾನ ಅನ್ನೋ ತರ ಮಾತಾಡ್ತಾನೆ. ತೇಜಸ್ವಿ ಮನಸ್ಸಲ್ಲಿ ಅದು ಹೆಂಗ್ ಉಳ್ಕೊಂಡ್ಬಿಡುತ್ತೆ ಅಂದ್ರೆ, ಹಂಗಂದ್ರೆ ಏನು, ಹಂಗಂದ್ರೆ ಕುವೆಂಪು ಇವು ಕಾಟ ತಡಿಲಾರ್ದೆ ವ್ಯಾಪಾರ 75 ಪೈಸೆ ಕೊಟ್ಟದ್ಲಾಗೆ ಎದ್ ಬಂದ್ಬಿಡ್ತಾರೆ. ಇದು ಏನು ಅಂತಂದ್ರೆ ಬಹಳ ಜನ ರಸ್ತೆ ಬದಿಯ ವರ್ತಕರು ಬಳಸುವಂತ ಟ್ರಿಕ್ ಇದು. ಕೆಟ್ಟ ಮಾತು ಆಡಿದ ತಕ್ಷಣ ಅಯ್ಯೋ ಸದ್ಯ ಕೊಟ್ಟು ಹೋಗಪ್ಪ ಸಾಕು ಅನ್ನೋ ತರ ಆಗ್ಬಿಟ್ಟಿರ್ತೀವಿ ನಾವು. ಹಂಗ ಅನ್ನೋದ್ರ ಮೂಲಕ ಅವರು ವ್ಯಾಪಾರ ಗಿಟ್ಟಿಸ್ಕೊತಾ ಇರ್ತಾರೆ. ಆಮೇಲೆ ಮನೆಗೆ ಬಂದ್ಮೇಲೆ ಈ ತೇಜಸ್ವಿ ಸುಮ್ಮನಿಲ್ಲಾರ್ದೆ ಅಮ್ಮನ್ ಕೇಳಕ್ ಶ್ರಮ ಮಾಡ್ಬಿಡ್ತು. ಅಮ್ಮ ಹಂಗಂದ್ರೆ ಏನು, ಅಮ್ಮ ಹಂಗಂದ್ರೆ ಏನು. ನೋಡಿ ಎಷ್ಟು ಕಷ್ಟ ಆಗುತ್ತೆ ಅಂದ್ರೆ, ಸಮಾಜ ನಾವ್ ಅಂದ್ಕೊಂಡಷ್ಟು ಸಭ್ಯವಾಗಿ ಇರಲ್ಲ. ನಾವ್ ಎಷ್ಟೇ ಕಷ್ಟಪಟ್ಟರು ಕೂಡ ಮಗು ಹೊರಗಡೆ ಜಗತ್ತಿಗೆ ಹೋಗ್ಲೇಬೇಕು, ಎಕ್ಸ್ಪೋಸ್ ಆಗ್ಲೇಬೇಕು, ಕಿವಿಗೆ ಅಪಶಬ್ದ ಬೀಳಲೇಬೇಕು. ಆದ್ರೆ ಆ ಬಿದ್ದ ಕೆಟ್ಟ ಶಬ್ದವನ್ನ ಮಗು ಬಳಸದೆ ನೋಡ್ಕೊಳ್ಳುವಂತ ಹೊಣೆ, ಆ ಸಾಂಸ್ಕೃತಿಕ ಹೊಣೆ ಪೇರೆಂಟ್ಸ್ ನಮ್ಮ ಮೇಲೆ ಇರ್ಲೇಬೇಕು. ನೋಡಿ ಎಷ್ಟು ಒಬ್ಬ ಸಂಗೀತಗಾರ ಮನಸ್ಸನ್ನು ಹೇಗೆ ತಾಕ್ತಾನೆ ಅನ್ನೋದಕ್ಕೆ ಈ ಹುಡುಗ ಯಾರು ಅಂತ ನಿಮಗೆ ಗೊತ್ತಿದೆ. ಶಿವಮೊಗ್ಗ ವೆಂಕಟೇಶ್ವರ ಮಗ. ಬಹಳ ನನಗೆ ಇವನ್ ಬಾಯಲ್ಲಿ ಇನ್ನೊಂದು ಹಾಡು ಕೇಳಬೇಕು ಅಂತ ಅನಿಸಿದೆ. ಅನಿಸಿದೆ, ಕ್ಷಮಿಸ್ಬೇಕು. ಅಶ್ವಥ್ ಯಾವತ್ತು ಬಹುಶಃ ಇವರು ಕಲಾವಿದ್ರು ಯಾರು ಸಾಯಲ್ಲ ಅಂತ. ಅಶ್ವಥ್ ಹಾಡಿದಾಗ ಆಗುವಂಥ ರೋಮಾಂಚನವೇ ನೀನು ಹಾಡಿದಾಗ್ಲೂ ಆಯ್ತು. ನಾನು ಅಶ್ವತ್ರಿಗೆ ಬಹಳ ಆತ್ಮೀಯನಾಗಿದ್ದವನು, ಬಹಳ ಒಡನಾಟ ಇದ್ದವನು. ಅವ್ರ ಬಗ್ಗೆನೂ ಅಷ್ಟೇ ಒಂದು ಇಡೀ ದಿವಸದ ಕಾರ್ಯಕ್ರಮ ಮಾಡ್ಬೋದು. ಅಂತಹ ಪ್ರತಿಭಾವಂತರು. ಅವ್ರ ಬಾಯಲ್ಲಿ ಸಂಭವಿಸು ನೀವು ಕೇಳಿ. ಅವ್ರ ಪರವಾಗಿ ನೀನು ಹಾಡು. ಬಾಯಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ. ಅಶ್ವತ್ಗೆ ಎಷ್ಟು ನಮಸ್ಕಾರಗಳನ್ನು ಹೇಳಿದ್ರು ಸಾಲದು. ನಾನು ಒಂದು ಅನುಭವ ಹೇಳ್ತೀನಿ ನಿಮಗೆ. ಒಂದು ರಾತ್ರಿ ನಮ್ಮ ಸ್ನೇಹಿತರೊಬ್ರು ನೀಲಿ ಅಂತ ಇದ್ದಾರೆ, ಅವ್ರ ಹೆಸರು ನೀಲಕಂಠ ಅಂತ, ಆರ್ಕಿಟೆಕ್ಟ್ ಅವರು. ಅವ್ರ ಮನೇಲಿ ಒಂದು ಪಾರ್ಟಿ, ಪ್ರತಿ ವರ್ಷ ಹೊಸ ವರ್ಷದ ದಿವಸ ಒಂದು ಪಾರ್ಟಿ ಮಾಡ್ತಾ ಇದ್ವಿ. ಪಾನಕ, ಕೋಸಂಬರಿ ಇತ್ತು. ಹಾಡು ಅಂದ್ರೆ ಇದನ್ನೇ ಹಾಡಿದ್ರು. ಇವ್ರನ್ನ ರೇಗಿಸ್ತಾ ಇದ್ರೆ ಇವ್ರಿಗೆ ಟೈಲ್ ಟ್ವಿಸ್ಟಿಂಗ್ ಬೇಕು ಅವಾಗವಾಗ, ಇಲ್ಲ ಸುಂದರವಾದ ಹುಡುಗಿರು ಇರ್ಬೇಕು ಎದುರುಗಡೆ. ನಮ್ಮಂತ ಮುದುಕರು ನೋಡಿ ಯಾಕೆ ಹಾಡ್ತೀರಿ ನೀವು ಸರ್? ಇದು ಹಾಡಿದ್ರಲ್ಲ, ಸ್ವಲ್ಪ ಅಶ್ವತ್ಥ್ ಹಾಡ್ತಾರಲ್ಲ ಹಂಗೆ ಹಾಡಿ ಎಂದೆ. ಸಿಟ್ಟು ಬಂದ್ಬಿಡ್ತಾಳೆ ಅವ್ರಿಗೆ. ಏನಂತೀಯ, ಕೂತ್ಕೋ ಇಲ್ಲಿ ಅಂತ ಹಾರ್ಮೋನಿಯಂ ಬಾಯಲ್ಲಿ ಸಂಭವಿಸು ಹಾಡಿದ್ರೆ ಲಾಸ್ಟ್ ನನಗೆ ಈ ಮನುಷ್ಯ ಹಾಡಿ ಎದೆ ಒಡಗೋಬಿಟ್ರ ಗತಿ ಏನು ಅಂತ ಅಷ್ಟು ಎಮೋಷನಲ್ ಆಗಿ ಹಾಡೋರು. ಇಟ್ಸ್ ಅ ವೆರಿ ವೆರಿ ಗ್ರೇಟ್ ಸಿಂಗರ್ ಅಂಡ್ ಎ ಗ್ರೇಟ್ ಕಂಪೋಸರ್. ಕುವೆಂಪು ಅವರನ್ನ ಹಾಗೆ ಹಿಡಿದಿಡೋದಕ್ಕೆ ಬಹುಶಃ ಸಾಧ್ಯವಾಗಿದ್ದು ಅಶ್ವತ್ಗೆ. ಥ್ಯಾಂಕ್ ಯು ವೆರಿ ಮಚ್.